ಹಲೋ ಫ್ರೆಂಡ್ಸ್, ನಮಗೊಬ್ಬರು ಮೆಸೇಜ್ ಮಾಡಿದ್ದಾರೆ. ಅವ್ರ ಹೆಸರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ, ನೀವೇ ನೋಡ್ಬೋದು. ಇವಾಗ ನಾವು ಅವರು ಮೆಸೇಜ್ ಮಾಡಿರೋದು ಏನಂದರೆ ಮ್ಯಾಕ್ಸ್ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕೊಡಿ ಬ್ರೋ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾವು ಒಬ್ಬರು ಕಮೆಂಟ್ ಮಾಡಿದ್ರು ಕೊಡ್ತೀರಿ ಅಂತ ವೀಡಿಯೋದಲ್ಲಿ ಹೇಳಿದ್ದೀನಿ. ನನ್ನ ಹೆಸರು ಚೇತನ್ ಅಂತ. ನಮ್ಮ ಚಾನಲ್ ಕೋಡಿಂಗ್ ವಿತ್ ಚೇತನ್ ಮತ್ತು ಚೇತನ್ ಗೌಡ ಅಂತ ಕರಿಬೋದು. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಡಿಪ್ಲೊಮಾ ಫ್ರೆಂಡ್ಸ್ ಯಾರಾದರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಕನ್ನಡದವ್ರು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾವು ಹೊಸದಾಗಿ ಕ್ರಿಯೇಟ್ ಮಾಡಿರೋದು. ಇವಾಗ ನಿಮಗೋಸ್ಕರ ಮ್ಯಾಕ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಯಾವ್ಯಾವ ಟಾಪಿಕ್ಸು, ಯಾವ ಕ್ವಶನ್ ಕೊಡ್ತಾರೆ, ಎಷ್ಟು ಕ್ವಶನ್ಸ್ ಇರ್ತವೆ ಮತ್ತು ಅದ್ರಿಗೆ ಆನ್ಸರ್ಸು ವಿತ್ PDF ಹೆಂಗೆ ಮಾಡ್ಬೋದು ಅಂತ ಎಕ್ಸ್ಪ್ಲನೇಷನ್ ಇರೋ PDF ಜೊತೆ ನಿಮಗೋಸ್ಕರ ಇಲ್ಲಿ ತಂದಿದ್ದೀನಿ. ನೋಡ್ಬೋದು, ನೀವು PDF ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇಲ್ಲ ಅಲ್ಲಿಂದ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು, ಇಲ್ಲ ನೋಟ್ ಮಾಡ್ಕೋಬೋದು. ನೋಡ್ಬೋದು, ನೀವು ಇಲ್ಲಿ ನಾವು ಸ್ಟಾರ್ಟ್ ಮಾಡೋದಾದರೆ ಫಸ್ಟ್ ಒಂದು ಮ್ಯಾಟ್ರಿಕ್ಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ಕ್ಲಾಸಲ್ಲಿ ಕೇಳಿದ್ದೀರಾ. ಇಲ್ಲ ಫೈಲ್ ಆಗಿರೋರು ಜಾಸ್ತಿ ಜನ ಇದ್ದಾರೆ, ಪಾಸ್ ಮಾಡ್ಕೋಬೇಕು ಅಂದ್ಕೊಂಡಿರೋರು ಜಾಸ್ತಿ ಜನ ಇದ್ದಾರೆ. ನೋಡ್ಬೋದು ಇವಾಗ ನೀವು ಇಲ್ಲಿ ನೋಡ್ಬೋದು ಮ್ಯಾಟ್ರಿಕ್ಸ್, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಡಯಾಗೋನಲ್ ಮ್ಯಾಟ್ರಿಕ್ಸ್, ಕ್ಯಾರಿ ಮ್ಯಾಟ್ರಿಕ್ಸ್, ನೀವು ನಲ್ ಮ್ಯಾಟ್ರಿಕ್ಸ್, ಇವೆಲ್ಲದರಲ್ಲೂ ಒಂದೊಂದು ಕ್ವಶನ್ಸ್ ಬರ್ತವೆ. ಬಟ್ ಎಕ್ಸಾಮಿಗೆ ಮೇನ್ಲಿ ಬರೋದು ಏನಂದರೆ, ಮೇನ್ಲಿ ಬರೋದು ಬಂದು ಇವಾಗ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಮಿಗೆ ಮೇನ್ಲಿ ಬರೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೋಡ್ಬೋದು ನೀವು ಟಾಪಲ್ಲಿದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಟಾಪಲ್ಲಿದೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಟಾಪಲ್ಲಿದೆ, ಅದರಲ್ಲಿ ಬರುತ್ತೆ. ಮತ್ತು ರೋ ಮ್ಯಾಟ್ರಿಕ್ಸಲ್ಲಿ ಕಮ್ಮಿ ಬರೋದು, ಅದು ಟಾಪಿಕ್ ಬಿಡಿ, ಜಸ್ಟ್ 1 ಮಾರ್ಕ್ಸ್ ಹಾಫ್ ಮಾರ್ಕ್ಸ್ ಬರುತ್ತೆ ಅಷ್ಟೇ. ಕಾಲಮ್ ಮ್ಯಾಟ್ರಿಕ್ಸ್ ಬರ್ತದೆ. ಕಾಲಮ್ ಮ್ಯಾಟ್ರಿಕ್ಸ್ಗೆ ಏನಿಲ್ಲ ಅಂದ್ರೆ ಒಂದು 5 ಮಾರ್ಕ್ಸ್ ಕೂಡ ಬರುತ್ತೆ. 20 ಮಾರ್ಕ್ಸಲ್ಲಿ 5 ಮಾರ್ಕ್ಸ್ ಆದರೂ ಬರುತ್ತೆ ಮ್ಯಾಟ್ರಿಕ್ಸ್ಗೆ, ಕಾಲಮ್ ಮ್ಯಾಟ್ರಿಕ್ಸ್ಗೆ. ಮತ್ತು ಸ್ಕೇಲರ್ ಮ್ಯಾಟ್ರಿಕ್ಸ್ ಒಂದು ಬರುತ್ತೆ, ನಲ್ ಮ್ಯಾಟ್ರಿಕ್ಸ್ ಇಸ್ಕೊಂಡು ಬರುತ್ತೆ. ನೆಕ್ಸ್ಟ್ ನೋಡ್ಬೋದು ನೀವು, ಈಗ ಇಲ್ಲಿ ನಲ್ ಮ್ಯಾಟ್ರಿಕ್ಸ್ ಆದಮೇಲೆ ಮುಂದೆ ಬಂದರೆ ಏನಿಲ್ಲ ಇರಿ ಒಂದು ನಿಮಿಷ. ಇಲ್ಲಿ ನೋಡ್ಬೋದು ನೀವು, ಇವಾಗ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದಿದೆ. ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಇದರೊಳಗೇನೂ ಬರಲ್ಲ. ಈಕ್ವಲ್ ಮ್ಯಾಟ್ರಿಕ್ಸಲ್ಲಿ ಒಂದು ಸಮ್ ಬರುತ್ತೆ. ಅಂದರೆ ನಾನು ಹಳೆ ಕ್ವಶನ್ ಪೇಪರ್ಸ್ ನೋಡಿ ಹೇಳ್ತಾ ಇರೋದು, ಬಟ್ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ನೀವು ಓದಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಅಡಿಷನ್ ಆಫ್ ಮ್ಯಾಟ್ರಿಕ್ಸು, ಇದರಲ್ಲಿ ಒಂದು ಸಮ್ ಬರುತ್ತೆ. ಅವಾಗ ಹೇಳಿದ್ನಲ್ಲ ಕಾಲಮು, ಅದು ಆ ಟೈಪಲ್ಲಿ ಅದು ಬರುತ್ತೆ. ಮತ್ತು ನೋಡ್ಬೋದು ನೀವು, ನೆಕ್ಸ್ಟ್ ಬಂದು ಸಬ್ಟ್ರಾಕ್ಷನ್ ಮ್ಯಾಟ್ರಿಕ್ಸ್, ಇದರಲ್ಲೂ ಒಂದು ಬರುತ್ತೆ. ಮತ್ತು ನೋಡ್ಬೋದು ಸ್ಕೇಲರ್ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ಸ್, ಪ್ರತಿಯೊಂದು ಎಕ್ಸಾಂಪಲ್ ಇದೆ. ಎಕ್ಸಾಮ್ಗೆ ಯಾವ ಥರ ಬರ್ಬೋದು, ಹೆಂಗೆ ಬಂದರೆ 2 ಡಿಜಿಟ್ ಬಂದರೆ ಹೆಂಗೆ, 3 ಡಿಜಿಟ್ ಬಂದರೆ ಹೆಂಗೆ, ಪ್ರತಿಯೊಂದು ಇಲ್ಲಿದೆ. ನೀವು ನೋಡಿಕೊಂಡು ಆರಾಮಾಗಿ ನಮ್ಮ PDF ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಎಕ್ಸ್ಪ್ಲೇನ್ ಮಾಡಬೇಕು ಹೇಳಿ ಮಾಡ್ತೀನಿ. ಇವಾಗ ಬೇರೆ ನಾವು ಮ್ಯಾಟ್ರಿಕ್ಸ್ ಅಂತ ಡಿಟರ್ಮಿನೆಂಟ್ಸಲ್ಲಿ ನೋಡ್ತಾ ಇರೋದು. ನೋಡ್ಬೋದು ನೀವು ಎಲ್ಲ ಇದೆ. ಇಲ್ಲಿ ನೋಡ್ಬೋದು ಡಿಟರ್ಮಿನೆಂಟ್ಸ್, ಇಷ್ಟೊತ್ತು ಮ್ಯಾಟ್ರಿಕ್ಸ್ ನೋಡಿದ್ರೆ ಆಲ್ರೆಡಿ ಇಂಪಾರ್ಟೆನ್ಸ್ ನೋಡಿರಿ. ಇವಾಗ ಡಿಟರ್ಮಿನೆಂಟ್ಸ್ ನೋಡೋಣ ಬನ್ನಿ. ಡಿಟರ್ಮಿನೆಂಟ್ಸಲ್ಲಿ ಎಕ್ಸ್ಪ್ರೆಷನ್ ಆಫ್ ಡಿಟರ್ಮಿನೆಂಟ್ಸ್ 2 into 2 ಮ್ಯಾಟ್ರಿಕ್ಸು. ಮತ್ತು ನೋಡ್ಬೋದು ನೀವು, ಇದೆಲ್ಲ ಆರಾಮಾಗಿರುತ್ತೆ. ನೀವು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಎಕ್ಸ್ಪ್ಲನೇಷನ್ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ಯಾವುದಾದ್ರೂ ವೀಡಿಯೋ ಸಜೆಸ್ಟ್ ಮಾಡಿ, ಇಲ್ಲ ವೀಡಿಯೋ ಸೆಂಡ್ ಮಾಡಿ, ಲಿಂಕ್ ಕೊಡಿ ಅಂತ ಹೇಳಿದ್ರೆ ಕಮೆಂಟ್ ಹಾಕಿದ್ರೆ ನಾನು ಲಿಂಕ್ ಕಳಿಸ್ತೀನಿ. ಯಾವುದಾದ್ರು ಯೂಟ್ಯೂಬ್ ಚಾನಲ್ ನಮ್ಮ ಟೀಚರ್ಸ್ ಎಲ್ಲ ಮಾಡಿದ್ದಾರೆ ಆ ಚಾನಲಲ್ಲಿ. ನೆಕ್ಸ್ಟ್ ಬಂದು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸು, ಇದು ಪ್ರತಿಯೊಂದಿಗೂ ಎಕ್ಸ್ಪ್ಲನೇಷನ್ ಇದೆ. ನಿಮಗೆ ಬೇಕಾದರೆ ನಾನು ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ. ನಿಮ್ಗೆ ಬೇಕಾದರೆ ಕ್ಲಾಸು ಒಬ್ಬರು ಕಮೆಂಟ್ ಮಾಡಿದ್ರು ಮಾಡ್ತೀನಿ ಅಂತ ಹೇಳಿದ್ದೀನಿ. ಈ ವಿಡಿಯೋಗೂ ನೋಡ್ಬೋದು ನೀವು ಒಬ್ಬರೇ ಕಮೆಂಟ್ ಮಾಡಿದ್ದೀನಿ ನನಗೆ, ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ನಾನು. ನೋಡ್ಬೋದು ಪ್ರತಿಯೊಂದು ಇದೆ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಫರೆನ್ಸಲ್ಲಿ. ಇವಾಗ ನಾವು ಇದು ಫುಲ್ ವೀಡಿಯೋಗೆ ಇದೊಂದೇ ಮಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ನೋಡೋಣ ಬನ್ನಿ. ನೆಕ್ಸ್ಟ್ ಟಾಪಿಕ್ ನೋಡೋಣ ಬಂದರೆ, ಮತ್ತು ನೆಕ್ಸ್ಟ್ ಟಾಪಿಕ್ ಬಂದು ಸ್ಟ್ರೈಟ್ ಲೈನ್ಸಲ್ಲಿ ನೀವು ನೋಡ್ಬೋದು. ಫಸ್ಟ್ ಟಾಪಿಕ್ ಬಂದು ಸ್ಟ್ರೈಟ್ ಲೈನ್ಸ್ ಅಂದ್ರೆ ಬರೀ ಎಕ್ಸು, ಎಕ್ಸ್ ಸ್ಕ್ವೇರು, y1 y2 ಈ ಫಾರ್ಮುಲಾಸ್ ಯೂಸ್ ಮಾಡೋದು. 2-3 ಫಾರ್ಮುಲಾಸ್ ಇರ್ತವೆ, ಅದನ್ನು ಯೂಸ್ ಮಾಡೋದು ಆ ಥರ ಇರ್ತದೆ. ಮತ್ತು ನೋಡ್ಬೋದು ನೀವು ಪ್ರತಿಯೊಂದು ಇದೆ ಇದರೊಳಗಡೆ. ಫ್ಲಿಪ್ ಫ್ಲಾಪು, ಸ್ಲೋಪು, ಮಾಡಲ್ ಮಾರ್ಕ್ಸು, 4 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್, ಯಾವ ಥರ ಬರ್ಬೋದು ಎಕ್ಸಾಮ್, ಹಿಂಗೆ ಕೊಟ್ಟರೆ ಹಿಂಗೆ ಬರೀಬೇಕು, ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದೀನಿ. ನೋಡ್ಬೋದು ನೀವು, ಅದು ಮೇಲೆ ಕ್ವಶನ್ಸ್ ಕೊಟ್ಟು ನೋಡ್ಬೋದು ಇಲ್ಲಿ ಇದೆಲ್ಲ ಕ್ವಶನ್ಸ್ ಕೊಟ್ಟು ನಿಮಗೆ 4 to 5 ಕ್ವಶನ್ಸ್ ಎಕ್ಸಾಂಪಲ್ ಕ್ವಶನ್ಸ್ ಕೊಟ್ಟು ಇಲ್ಲ ಅದ್ರಿಗೆಲ್ಲರಿಗೂ ಅವೆಲ್ಲ ಕ್ವಶನ್ಗೂ ಆನ್ಸರ್ಸ್ ಡಿವೈಡ್ ಮಾಡಿ ಡಯಾಗ್ರಾಮ್ ಸಮೇತ. ಅಂದರೆ ಎಕ್ಸಾಮಲ್ಲಿ ಡಯಾಗ್ರಾಮ್ ಬರೆಯೋಷ್ಟಿರಲ್ಲ. ನೀವು ನೋಡ್ಬೋದು, ಬಟ್ ಡಯಾಗ್ರಾಮ್ಸ್ ಇರ್ತವೆ, ಬರೆಯೋಷ್ಟಿರಲ್ಲ. ಪ್ರತಿಯೊಂದು ಇರ್ತದೆ. ಮತ್ತು ಆನ್ಸರ್ಸು ಕೊಟ್ಟಿದ್ದೀರಿ. ನೋಡ್ಬೋದು ನೀವು ಸ್ಟ್ರೈಟ್ ಲೈನ್ಸು ಇಷ್ಟಿದೆ. ನಿಮ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಬೇಕಾದರೆ ಎಲ್ಲ ಒಂದೊಂದು ಸೀರೀಸ್ ಮಾಡ್ತೀನಿ, ಬಟ್ ಟೈಮ್ ಇಲ್ಲ, ಎಕ್ಸಾಮ್ ಬರುತ್ತೆ ಅಂದಿದ್ದಕ್ಕೆ ಇದ್ರಿಗೋಸ್ಕರ ನಿಮ್ಮ ಕ್ವಶನ್ ವಿತ್ ಆನ್ಸರ್ ಇರೋ ನೋಟ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ನೀವು ನೋಡ್ಕೋಬೋದು, ಇಲ್ಲಿ ನೋಟ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದರಿಂದ ನೀವು ಮ್ಯಾನೇಜ್ ಮಾಡ್ಕೋಬೋದು. ಇವಾಗ ಎಕ್ಸಾಮ್ಗೆ ಇಷ್ಟು ಮಾತ್ರ ಪ್ರಿಪೇರ್ ಆದರೆ, ಏನಾದರೂ ಅಕಸ್ಮಾತ್ ಮಿಸ್ ಆಗಿ ಫೇಲ್ ಆದರೆ, ಅಂದರೆ ನೀವು ಪಾಸ್ ಆಗ್ತೀರ ಅಂದ್ಕೊಳ್ಳಿ, ಬಟ್ ಫೇಲ್ ಆದರೆ ಕಮೆಂಟ್ ಹಾಕಿ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂತ. ನೆಕ್ಸ್ಟು 5th ಸಮ್ ಅಂದರೆ ಫಿಫ್ತು ಫಸ್ಟ್ ಸಮ್ಮು, 4th 3rd ಸಮ್ ಎಕ್ಸಾಮ್ಸ್ ಬರೋಷ್ಟೊಳಗಡೆ ನಾನು ಮ್ಯಾಕ್ಸ್ ಫುಲ್ ಸೀರೀಸ್ ಮಾಡಿರ್ತೀನಿ. ಈ ಫುಲ್ ಸಮ್ಮಲ್ಲಿ ಅಂದರೆ ಒಂದು ವಾರಕ್ಕೆ ಒಂದು ಸೀರೀಸ್ ಬಿಡ್ತೀನಿ. ಅಂದರೆ ಒಂದು ವಾರಕ್ಕೆ ಒಂದು ಕ್ಲಾಸ್ ಮಾಡ್ತೀನಿ. ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಒಂದು ವಾರ, ಸ್ಟ್ರೈಟ್ ಲೈನ್ಸ್ ಒಂದು ವಾರ, ಅಂದರೆ ಒಂದು ವಾರಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದನ್ನು ನೋಡಿದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಏನಾದರೂ ಅಕಸ್ಮಾತ್ ಪಾಸ್ ಆಗಿಲ್ಲ ಅಂದರೆ ಬಂದು ಚೆಕ್ ಮಾಡಿ. ಒಂದು ಸಮ್ಮೆಲ್ಲ ಪ್ರಿಪೇರ್ ಆಗಿ ನಾನು ಮಾಡೋ ವೀಡಿಯೋಸ್ ನೋಡಿಕೊಂಡು ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ. ನೋಡ್ಬೋದು ಇಲ್ಲಿ ಕನ್ವರ್ಟಿಂಗು, ಸೈನ್ ಟೀಟಾ, ಕಾಸ್ ಟೀಟಾ, ಟೋಟಲ್ ಟೇಬಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಈ ಟೇಬಲ್ ಎಲ್ಲ ನೀವು ಪ್ರಿಪೇರ್ ಆದರೆ, ಅಂದರೆ ಸೈನ್ ಈ ಥರ ವ್ಯಾಲ್ಯೂಸ್ ಬರ್ತವೆ, ಇಷ್ಟು ವ್ಯಾಲ್ಯೂಸ್ ಬರ್ತವೆ, ಕಾಸ್ಗೆ ಇಷ್ಟು ವ್ಯಾಲ್ಯೂ ಬರ್ತವೆ, ಟ್ಯಾನ್ ಇಷ್ಟು ವ್ಯಾಲ್ಯೂ ಬರ್ತವೆ. ನೀವು ಇಷ್ಟು ಮಾತ್ರ ಪ್ರಿಪೇರ್ ಆದರೆ ಆರಾಮಾಗಿ 40 ಮಾರ್ಕ್ಸ್ ಬರುತ್ತೆ. ಯಾಕಂದರೆ 40 ಮಾರ್ಕ್ಸ್ ಬರಲ್ಲ, 20 ಮಾರ್ಕ್ಸ್ ಬರುತ್ತೆ. ಎಲ್ಲರಿಗೂ ಈ ಫಾರ್ಮುಲಾ ಕಾಸ್ ಟೀಟಾ, ಸೈನ್ ಟೀಟಾ ಯೂಸ್ ಮಾಡ್ಕೊಂಡು ಬರೀಬೇಕಾಗುತ್ತೆ. ಇವಾಗ ಈಸಿಯೆಸ್ಟ್ ಸಮ್ಸ್ ಇರ್ತವೆ ಸ್ಟ್ರೈಟ್ ಲೈನ್ಸಲ್ಲಿ. ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಸ್ಟ್ರೈಟ್ ಲೈನ್ಸ್ ಅವಾಗೇನೆ ಆಗೋಯ್ತು. ಈಸಿಯೆಸ್ಟ್ ಅಂದರೆ ಸ್ಮಾಲೆಸ್ಟ್ ಪ್ರಾಬ್ಲಮ್ಸ್ ಈಸಿಯಾಗಿ ಇದರೊಳಗಡೆ 20 ಮಾರ್ಕ್ಸ್ ಇಲ್ಲ ಅಂದರೂ 15 ಮಾರ್ಕ್ಸ್ ಆದರೂ ಗೇನ್ ಮಾಡ್ಕೋಬೋದು. ನೀವು ಆರಾಮಾಗಿ 60 ಮಾರ್ಕ್ಸ್ 40 ಮಾರ್ಕ್ಸ್ 20 ಮಾರ್ಕ್ಸ್ ಪಾಸ್ ಇರೋದು, ಬಟ್ 40 ಮಾರ್ಕ್ಸ್ ಪಾಸ್ ಇರೋದು. ನೀವು 60-70 ಟಾರ್ಗೆಟ್ ಮಾಡಿದ್ರೆ ತಪ್ಪ 40 ಮಾರ್ಕ್ಸ್ ಬರಲ್ಲ. ನೀವು 40 ಮಾತ್ರ ನಾನು ಮ್ಯಾಟ್ರಿಕ್ಸ್ ಸ್ಟ್ರೈಟ್ ಲೈನ್ಸ್ ಮಾತ್ರ ಪ್ರಿಪೇರ್ ಆಗ್ತೀನಿ ಅಂದರೆ ಅದು ಬರಲ್ಲ ಮಾರ್ಕ್ಸು. ಎಷ್ಟೋ ಜನ ಟ್ರೈ ಮಾಡಿ ಫೇಲ್ಯೂರ್ ಆಗಿದ್ದಾರೆ, ಪಾಸ್ ಆಗಿರೋರು ಇದ್ದಾರೆ, ಬಟ್ ಅಷ್ಟು ಪರ್ಫೆಕ್ಟಾಗಿ ಕ್ವಶನ್ಸ್ ಪ್ರತಿ ಸಾರಿ ಕೊಡಲ್ಲ. ನೀವು ಟೋಟಲ್ 100 ಮಾರ್ಕ್ಸ್ ಪ್ರಿಪೇರ್ ಆದ್ರೇ 40 ಮಾರ್ಕ್ಸ್ 50 ಮಾರ್ಕ್ಸ್ 60 ಮಾರ್ಕ್ಸ್ ಆ ಥರ ಗೇನ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಡಿಫ್ರೆನ್ಷಿಯೇಷನ್ ಆ್ಯಂಡ್
ಇಟ್ಸ್ ಕ್ಯಾಲ್ಕುಲೇಷನ್ ನೋಡೋಣ. ಡಿಫ್ರೆನ್ಷಿಯೇಷನ್ ಆ್ಯಂಡ್ ಕ್ಯಾಲ್ಕುಲೇಷನಲ್ಲಿ ನೋಡ್ಬೋದು ನೀವು 23 ಫಾರ್ಮುಲಾಸ್ ಇಲ್ಲಿದೆ ನೋಡಿ. ಫಾರ್ಮುಲಾಸ್ ಪ್ರತಿಯೊಂದು ಮೆನ್ಷನ್ ಮಾಡಿದ್ದೀನಿ PDF ಅಲ್ಲಿ. ಈ 23 ಫಾರ್ಮುಲಾಸ್ ಓದ್ಕೊಂಡ್ರೆ ನಿಮ್ಮ ಕ್ವಶನ್ ಅರ್ಥ ಆಗದಿರೋದು ಬರ್ದಿರಿದ್ರೆ ಫಾರ್ಮುಲಾಸ್ ಹೆಂಗೆ ಯೂಸ್ ಮಾಡೋದು ಅಂತ ಕಲ್ತ್ಕೊಂಡ್ರೆ ಸಾಕು, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಜಸ್ಟ್ ಈ ಫಾರ್ಮುಲಾಸ್ ನೀವು ಕ್ವಶನ್ ಪ್ಲೇಸಲ್ಲಿ ಬರೆದು ಪಾಸ್ ಆಗೋಗ್ತೀರಾ. ಒಂದು ಮಾರ್ಕ್ ಹಾಕ್ಕೊಟ್ರು ಒಂದು ಕ್ವಶನ್ಗೆ ಒಂದು 2 ಮಾರ್ಕ್ಸ್ ಹಾಕ್ಕೊಟ್ರು ನೀವು ಪಾಸ್ ಆಗೋಗ್ತೀರಾ. ಫಾರ್ಮುಲಾಸ್ ಬರೆದ್ರೆ ಪಕ್ಕ ಮಾರ್ಕ್ಸ್ ಹಾಕ್ತಾರೆ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಫಾರ್ಮುಲಾಸ್ ಫುಲ್ ಪ್ರಿಪೇರ್ ಆಗಿ ಕರೆಕ್ಟಾಗಿ ಫಾರ್ಮುಲಾ ಬರೆದ್ರೆ ಇಂಥ ಕ್ವಶನ್ ಇಂಥ ಫಾರ್ಮುಲಾ ಅಂತ ಇಲ್ಲಿ ನೋಡ್ಬೋದು ನೀವು. ಕ್ವಶನ್ಸ್ ಪ್ರತಿಯೊಂದು ಕ್ವಶನ್ಗೂ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಕೂಡ ಮಾಡಿದಿರಿ. ಆ ಕ್ವಶನ್ಸ್ ನೋಡಿದ್ರೆ ನಿಮ್ಗೆ ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕು ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವು ಯೂಸ್ ಮಾಡಿ ಪಾಸ್ ಕೂಡ ಮಾಡ್ಕೋಬೋದು. ಈ ಮೇಕಪ್ಪಲ್ಲಿ ಹೆಂಗನ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಹೆಂಗೆ ಬರೀಬೇಕು ಅಂತ. ಇವಾಗ ನೋಡ್ಬೋದು ಇಲ್ಲಿ ಈ ಕ್ವಶನ್ ಇದೆ, ಇದ್ರಿಗೆ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ನಿಮ್ಗೆ ಈ ಫಾರ್ಮುಲಾ ಇಲ್ಲಿ ಅಂದರೆ ಇದ್ರೊಳಗೆ ಓದ್ಕೊಂಡಿದ್ದೀರಾ ಈ ಫಾರ್ಮುಲಾ, ಅದನ್ನು ಇಲ್ಲಿ ಬಂದು ಆ ಫಾರ್ಮುಲಾ ಮಾತ್ರ ಬರೆದ್ರೆ ಸಾಕು. ಅಂದರೆ ಇವಾಗ ಇಲ್ಲಿರೋ ಫಾರ್ಮುಲಾ ಬರೆದ್ರೆ ಸಾಕು. ಇವೆಲ್ಲ ನೀವು ಸಾಲ್ವ್ ಮಾಡಿದ್ರು ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಈ ಫಾರ್ಮುಲಾ ಬರೆದ್ರೆ ಒಂದು ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಈ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇದೆ ಅದರೊಳಗಡೆ ಹಾಫ್ ಮಾರ್ಕ್ಸ್ ಇದ್ರಿಗೆ ಮತ್ತೆ ಇನ್ನು ಮಿಕ್ಕಿದ ಮಾರ್ಕ್ಸ್ ಈ ಸ್ಟೆಪ್ಸ್ ಬರೆಯೋದಕ್ಕೆ. ಅದರಿಂದ ನೀವು ಫಾರ್ಮುಲಾಸ್ ಓದ್ಕೊಂಡ್ರೆ 23 ಫಾರ್ಮುಲಾಸ್ ಅಷ್ಟೇ, ಅದನ್ನ ಓದ್ಕೊಂಡ್ರೆ ಆರಾಮಾಗಿ ಪಾಸ್ ಆಗ್ಬೋದು ನೀವು. ನೆಕ್ಸ್ಟ್ ನೋಡ್ಬೋದು ಇದೆಲ್ಲ ಸೇಮೇ ಕ್ವಶನ್ಸ್ ಎಲ್ಲ ಇಲ್ಲೇ ಇದೆ. ಯಾವ್ಯಾವ ಕ್ವಶನ್ ಬರುತ್ತೆ ಹೆಂಗಿರುತ್ತೆ ಅಂತ ಕೂಡ ಕೊಟ್ಟಿದ್ದೀನಿ. ಅದು ಜಾಸ್ತಿ ಕಷ್ಟಪಟ್ಟು PDF ಎಲ್ಲ ರೆಡಿ ಮಾಡಿದ್ದೀನಿ, ಕ್ಲಾಸಸ್ ಮಾಡಬೇಕು ನೆಕ್ಸ್ಟು ಅಂತ. ಬಟ್ ಇವಾಗ ಎಕ್ಸಾಮ್ಸ್ ಇರೋದ್ರಿಂದ ಈ PDF ಲಿಂಕ್ಸ್ ಕೊಡ್ತಾ ಇದ್ದೀನಿ ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರತಿಯೊಂದು ಸಮ್ಮು. ಅದು ಈ ಕ್ಲಾಸಲ್ಲಿ ಆಗಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅಂದರೆ ಈ ಎಕ್ಸಾಮ್ ಮುಗ್ದೋದ್ಮೇಲೆ ನೋಡೋಣ. ಯಾಕಂದರೆ ಇವಾಗ ಟೈಮ್ ಇರಲ್ಲ, ನಿಮಗೂ ಇರಲ್ಲ ನಮಗೂ ಇರಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಹಿಂಗೆ ಹೇಳ್ತಾ ಇದ್ದೀನಿ. ಇದರೊಳಗಡೆ ನೋಡ್ಬೋದು ನೀವು ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಷಿಯೇಷನಲ್ಲಿ ಇಂಟಿಗ್ರೇಷನ್ ಇನ್ ಕ್ಯಾಲ್ಕುಲೇಷನ್ ಅಂದರೆ ಅವಾಗ ಡಿಫ್ರೆನ್ಷಿಯೇಷನ್ ಮಾಡಿದ್ವಿ, ಇಂಟಿಗ್ರೇಷನ್ ಮಾಡ್ತಾಯಿದ್ದೀನಿ. ಇದರೊಳಗಡೆ ಕೂಡ ಸೇಮ್ ಹಂಗೆ ನೋಡ್ಬೋದು. ಇಲ್ಲಿ 23, 25, 29 ಫಾರ್ಮುಲಾಸ್ ಇದ್ದಾವೆ. 29 ಫಾರ್ಮುಲಾಸ್ ಇದ್ದಾವೆ ನೋಡ್ಬೋದು. ಆ 29ಅಲ್ಲಿ ನೀವು ಟೆಸ್ಟ್ 22 ಅಂದರೆ ಇಲ್ಲಿವರೆಗೂ ಅಷ್ಟೇ ನಿಮ್ಗೆ ಎಕ್ಸಾಮ್ ಕೊಡೋ ಕ್ವಶನ್ಸಲ್ಲಿ ಇರೋದು. ಇದು ಬಂದು M2ದಲ್ಲಿರುತ್ತೆ. ಅಂದರೆ ಹೊಸದಾಗಿ ಬಂದಿದ್ರೆ ನೀವು ಅಂದರೆ C24 ಸಿಲೆಬಸ್ ಆಗಿದ್ರೆ M2ವರೆಗೆ ಇಷ್ಟು ಆ್ಯಡ್ ಆಗುತ್ತೆ. ಫಸ್ಟ್ M1 ಮಾತ್ರ ಈ 22ವರೆಗೂ ಅಷ್ಟು ಯೂಸ್ ಮಾಡೋದು. ಈ 22 ಅಂದರೆ ನೀವು ನೋಡ್ಬೋದು ಇಲ್ಲಿ 73 ಪೇಜಸ್ ಇದ್ದಾವೆ. 73 ನೀವು 40 ಪೇಜಸ್ವರೆಗೂ ಪ್ರಿಪೇರ್ ಆದರೆ ನೀವು ಪಾಸ್ ಆಗೋಗ್ತೀರಿ. ನೀವು ಜಸ್ಟ್ ಫಾರ್ಮುಲಾಸ್ ಓದ್ಕೊಳ್ಳಿ, ಫಾರ್ಮುಲಾಸ್ ಎಲ್ಲಿ ಯೂಸ್ ಮಾಡ್ಕೋಬೇಕು ಕಲ್ತ್ಕೊಳ್ಳಿ. ಜಸ್ಟ್ ನೀವು ಕ್ವಶನ್ ಕೆಳಗಡೆ ಫಾರ್ಮುಲಾ ಬರೆದಿಕ್ಕಿದ್ರು ಆರಾಮಾಗಿ ಪಾಸ್ ಆಗ್ತೀರಾ. ನಂಬಿಲ್ಲ ಅಂದರೆ ನೀವೇ ನೋಡ್ಬೋದು ಇಲ್ಲಿ ಇವಾಗ ಕಮೆಂಟಲ್ಲಿ ಹಾಕಿ, ಇವಾಗ ಅದಾಗಲ್ಲ ಅಂತ ಕಮೆಂಟಲ್ಲಿ ಹಾಕಿ, ಮತ್ತು ಎಕ್ಸಾಮ್ ಆದಮೇಲೆ ಬಂದು ನೋಡಿ. ನೀವು ಅಷ್ಟು ಮಾತ್ರ ಬರೆದು ನೋಡಿ, ಪಾಸ್ ಮಾಡಿಲ್ಲ ಅಂದರೆ ಅವಾಗ ಕೇಳಿ ನಮ್ಮನ್ನು. ಜಸ್ಟ್ ಪಾಸ್ ಮಾಡಾಕ್ತಾರೆ ಆರಾಮಾಗಿ. ಫಾರ್ಮುಲಾ ಬರೆದ್ರೆ ಹಾಫ್ ಮಾರ್ಕ್ಸ್ ಕೊಡಬೇಕಾಗುತ್ತೆ. ಕ್ವಶನಲ್ಲಿ ಇರೋ ಪ್ರತಿಯೊಂದು ಕ್ವಶನ್ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನಲ್ಲಿ ಪ್ರತಿ ಕ್ವಶನ್ಗೂ ಫಾರ್ಮುಲಾಗೆ ಹಾಫ್ ಮಾರ್ಕ್ಸ್ ಇರೋದು. ಫಾರ್ಮುಲಾ ಬರೆದ್ರೆ ಹಾಫ್ ಮಾರ್ಕ್ಸ್ ಬಂದಂಗೆ ನಿಮಗೆ. ಇದ್ರಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಇಲ್ಲ, ನೆಕ್ಸ್ಟ್ ಲಾಂಗ್ ವೀಡಿಯೋಸಲ್ಲಿ ಪ್ರತಿಯೊಂದು ಟಾಪಿಕ್ಕು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೋಸ್ಕರ. ಇವಾಗ ಜಸ್ಟ್ ಎಕ್ಸ್ಪ್ಲೈನ್ ಅಂದರೆ ಲಿಂಕ್ಸ್ ಕೊಡೋಕ್ಕೆ, ಹೆಂಗೆ ಓದ್ಕೋಬೇಕು, ಯಾವ ಥರ ಓದ್ಕೊಂಡ್ರೆ ಪಾಸ್ ಆಗ್ತೀರಾ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ, ಮೇಕಪ್ಗೆ ನೀವು ಪ್ರಿಪೇರ್ ಆಗೋಕ್ಕೆ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಪಾಸ್ ಆಗಿಲ್ಲ ಅಂದರೆ, ಇಲ್ಲ ಯಾರಾದರೂ ಡ್ಯೂ ಇರೋ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಶೇರ್ ಮಾಡಿ. ಮೇಕಪ್ಪಲ್ಲಿ ಪಾಸ್ ಆಗಿಲ್ಲ ಅಂದರೆ ನಮ್ಮ ವೀಡಿಯೋಸ್ ಅಂದರೆ 1 ವೀಕ್ ಒಂದೊಂದು ಬಿಡ್ತೀನಿ. ಅಂದರೆ 1 ವೀಕ್ಗೆ ಜಸ್ಟ್ ನೆಕ್ಸ್ಟ್ ಈ ಮಂತ್ 20 ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ವೀಕಲ್ಲಿ 1 ವೀಡಿಯೋ, ಸೆಕೆಂಡ್ ವೀಕಲ್ಲಿ 1 ವೀಡಿಯೋ, ಥರ್ಡ್ ವೀಕಲ್ಲಿ 1 ವೀಡಿಯೋ, ಒಂದೊಂದು ಟಾಪಿಕ್ ಒಂದೊಂದು ವಾರಕ್ಕೆ ಕಂಪ್ಲೀಟ್ ಮಾಡಿ 5 ವೀಕಲ್ಲಿ 5 ಟಾಪಿಕ್ನ ಅಪ್ಲೋಡ್ ಮಾಡ್ತೀನಿ. ಅಂದರೆ ಒಂದೊಂದು ಕ್ಲಾಸ್ 1 ಅವರ್ ಟು 2 ಅವರ್ ಇರುತ್ತೆ. ನೀವು ಜಸ್ಟ್ ನೋಡಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಅರ್ಥ ಆಗೋಗಿ ಹೇಳ್ತೀನಿ. ನಿಮ್ಗೆ ಅರ್ಥ ಆದರೆ ಜಸ್ಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ವೀಡಿಯೋಸ್ಲಿ ಅಂದರೆ ಈ PDF ಲಿಂಕ್ಸ್ ಎಲ್ಲ ನಾನು ಇದ್ರಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಅದರೊಳಗಡೆಯಿಂದ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಮ್ಯಾಥ್ಸ್ ಓದಿದರೆ ಅರ್ಥ ಆಗಲ್ಲ, ಫಾರ್ಮುಲಾಸ್ ಎಲ್ಲ ಓದಿ ಒಂದ್ಸರಿ ಬರೀರಿ. 1-2 ಟೈಮ್ಸ್ ಬರೆದು 1-2 ಟೈಮ್ಸ್ ನೋಡಿಕೊಂಡ್ರೆ ಮತ್ತೆ ನೋಡಿದಿರ ಬರೀರಿ, ಆರಾಮಾಗಿ ಬರುತ್ತೆ ನಿಮಗೆ. ಅಂದರೆ ಒಂದೇ ಸರಿ 23 ಪ್ರಿಪೇರ್ ಆಗಬೇಡ್ರಿ. ಇವಾಗ ಇಲ್ಲಿರೋ ನೋಡ್ಬೋದು ಇಲ್ಲಿ ನೀವು 23 ಇದ್ದಾವೆ. 23 ಪ್ರಿಪೇರ್ ಆಗಬೇಡ್ರಿ. ಜಸ್ಟ್ ಒಂದು 5 ಇಟ್ಕೊಳ್ಳಿ ಫಸ್ಟು, ಚಿಕ್ಕ 5. ಮತ್ತು ಸ್ವಲ್ಪ ದೊಡ್ಡದಾದಾಗ 3 ಇಟ್ಕೊಳ್ಳಿ. ಮತ್ತು ಇನ್ನು ಸ್ವಲ್ಪ ದೊಡ್ಡದಾದಾಗ 2, 3 ಅಂತ ಮ್ಯಾನೇಜ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಬರ್ಕೊಂಡು ಹೋಗಿ. ಲಾಸ್ಟಲ್ಲಿ ಒಂದೊಂದು ಸರಿನೇ ಎಲ್ಲ ಬರ್ಕೊಂಡು ಹೋಗ್ಬಿಡಿ. ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಬರುತ್ತೆ ಅಂತ. ನಾನು ಹೇಳಿರೋ ಟ್ರಿಕ್ಕಲ್ಲಿ ಓದ್ಕೊಂಡ್ರೆ ನೀವು ಪಾಸ್ ಆಗ್ತೀರಾ, ಫಿಕ್ಸ್ ಆಗೋಗಿ ಪಾಸ್ ಆಗ್ತೀರಾ. ಅಕಸ್ಮಾತ್ ಪಾಸ್ ಆಗಿಲ್ಲ ಅಂದರೆ, ನಾನು ಹೇಳ್ತಾ ಇರೋದು ಪಾಸ್ ಆಗಿಲ್ಲ ಅಂದರೆ, ಪಾಸ್ ಆಗಿರೋದು ಬೇಡ. ಪಾಸ್ ಆಗಿರೋರಿಗೆ ನೆಕ್ಸ್ಟ್ ಸಮ್ಮಲ್ಲಿ ಯಾವ ಟಾಪಿಕ್ ಬರುತ್ತೋ ಅದ್ರ ಬಗ್ಗೆ ಎಕ್ಸಾಮ್ ಮುಗಿದ ಮೇಲೆ ಬಂದು ಕಮೆಂಟ್ ಹಾಕಿ, ನಾನು ಪಾಸ್ ಆಗಿದ್ದೀನಿ, ಇಲ್ಲ ರಿಸಲ್ಟ್ ಬಂದಮೇಲೆ ನಾನು ಪಾಸ್ ಆಗಿದ್ದೀನಿ ಬ್ರೋ ಅಂತ ಕಮೆಂಟ್ ಹಾಕಿ. ಈ ವೀಡಿಯೋಸ್ ನೋಡಿ ಮತ್ತು PDF ನೋಡಿ ಪಾಸ್ ಆಗಿದ್ದೀನಿ ಅಂತ ಕಮೆಂಟ್ ಹಾಕಿ. ನಂಗೆ ಸ್ಯಾಟಿಸ್ಫೈ ಆಗುತ್ತೆ. ಮತ್ತು ನೀವು ಹಾಕಿರೋ ಕಮೆಂಟಿಂದ ನಂಗೆ ಮೋಟಿವೇಟ್ ಆಗುತ್ತೆ. ಮತ್ತು ನಿಮ್ಗೆ ನೆಕ್ಸ್ಟ್ ಸಮ್ಮಲ್ಲಿ ಬರೋ ಸಬ್ಜೆಕ್ಟ್ ಯಾವುದಾದ್ರೂ ಕಷ್ಟ ಇದ್ದರೆ ಅದ್ರ ನೇಮ್ ಹಾಕಿ, ಅದ್ರ ಬಗ್ಗೆನೂ ಡೀಟೇಲಾಗಿ ಎಕ್ಸಾಮ್ಗೆ ಯಾವ್ಯಾವ ಬರ್ತದೆ ಅದ್ರ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಥ್ಯಾಂಕ್ ಯು. ಟೈಮ್ ಜಾಸ್ತಿ ಆಯಿತು. ಇವಾಗ ಹತ್ರ ಫುಲ್ ದೊಡ್ಡ ವೀಡಿಯೋ ಹೋಗಿದೆ. ಫುಲ್ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಬರೀಬೇಕು ಅಂತ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಮೋಟಿವೇಟ್ ಆಗ್ತೀನಿ. ನಿಮ್ಗೆ ಏನಾದರೂ ನೆಕ್ಸ್ಟ್ ಟಾಪಿಕ್ ಯಾವ್ದಾದ್ರು ಬೇಕಾದರೆ ಕಮೆಂಟ್ ಮಾಡಿ, ಪಕ್ಕಾ ಮಾಡ್ತೀನಿ.